ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಪಲ್ಲವಿ ಸ್ಕಿಲ್ ಆ್ಯಂಡ್ ಕ್ರಿಯೇಟಿವ್ ಚಾನಲ್. ಇವತ್ತು ಎ ಟು ಝೆಡ್ ಅಕ್ಷರದವರ ಗುಣ ಸ್ವಭಾವ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಪ್ರತಿಯೊಂದು ಸಂಖ್ಯೆಗೂ ಕನಿಷ್ಠ 2 ಅಕ್ಷರಗಳಾದರೂ ಇದೆ. ಅಲ್ಲಿಗೆ 8 ಮೌಲ್ಯಗಳಿಂದ 16 ಅಕ್ಷರಗಳಾಯಿತು. ಶಕ್ತಿಯಲ್ಲಿ ಅತಿ ಮುಖ್ಯವಾದ ಮಂತ್ರಕ್ಕೆ 16 ಅಕ್ಷರಗಳಿವೆ. ಈಗ ಒಂದೊಂದು ಅಕ್ಷರಗಳನ್ನು ನೋಡೋಣ ಬನ್ನಿ. ಮೊದಲನೇ ಅಕ್ಷರ ಎ. ಇದು ಮೊದಲನೆಯ ಅಕ್ಷರ. ಜೀವನದಲ್ಲಿ ಪ್ರಗತಿ ಹೊಂದಲು ಪ್ರೇರೇಪಿಸುತ್ತದೆ, ದೃಢ ಸಂಕಲ್ಪ ನೀಡುತ್ತದೆ, ಮನಸ್ಸಿನ ನೇರ ಮತ್ತು ವಾಸ್ತವಿಕ ವಿಷಯವನ್ನು ತಿಳಿಸುತ್ತದೆ. ಸಂಕೋಚ ಪ್ರವೃತ್ತಿ ಕೂಡ ಈ ಅಕ್ಷರದವರಲ್ಲಿ ಉಂಟು. ಎರಡನೇ ಅಕ್ಷರ ಬಿ. ಇವರು ಎಲ್ಲರನ್ನೂ ನಂಬೋದಿಲ್ಲ ಮತ್ತು ಸ್ಥಿರಚಿತ್ತತೆ ಇರುವುದಿಲ್ಲ. ನಾಚಿಕೆ ಸ್ವಭಾವದಿಂದ ಇವರು ಹೋದ ಕಡೆಯೆಲ್ಲ ಕಸಿವಿಸಿಕೊಳ್ಳುತ್ತಾರೆ. ಆದರೆ ಇವರು ಜ್ಞಾನ ಭಂಡಾರವಾಗಿರುತ್ತಾರೆ. ಇವರನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಸಿ ಅಕ್ಷರಕ್ಕೆ ಕಲ್ಪನಾ ಶಕ್ತಿ ಹೆಚ್ಚು, ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾವಾಗಲೂ ಇವರು ಉತ್ಸಾಹದಿಂದ ಇರುತ್ತಾರೆ. ಯಾವಾಗಲೂ ಏನಾದರೂ ಒಂದು ಯೋಚಿಸುತ್ತಾ ಇರುತ್ತಾರೆ. ಇವರು ವಿಶ್ರಮಿಸುತ್ತಿದ್ದಾಗಲೂ ಮನಸ್ಸಿಗೆ ಶಾಂತಿ ಇವರಿಗೆ ಇರುವುದಿಲ್ಲ, ತುಂಬ ಚಡಪಡಿಸುತ್ತಿರುತ್ತಾರೆ. ಡಿ. ಇವರು ತುಂಬು ಜೀವನವುಳ್ಳ ವ್ಯಕ್ತಿಯಾಗಿರುತ್ತಾರೆ. ಇವರಿಗೆ ಪ್ರಾಪಂಚಿಕ ವಸ್ತುಗಳ ಬಗ್ಗೆ ವ್ಯಾಮೋಹ ಸ್ವಲ್ಪ ಹೆಚ್ಚು. ಇವರು ತನ್ನ ಘನತೆಯನ್ನು ಕಾಪಾಡಿಕೊಳ್ಳಲು ತುಂಬ ಶ್ರಮಿಸುತ್ತಾರೆ ಹಾಗೂ ಇವರು ಕೆಲವೊಮ್ಮೆ ತುಂಬ ನಿಧಾನಿಯೂ ಕೂಡ ಹೌದು. ಈ ಇವರು ಪ್ರಾಪಂಚಿಕ ಹಾಗೂ ಭೌತಿಕ ಮತ್ತು ದೈವಿಕ ಶಕ್ತಿಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಮತ್ತು ಮುಂದಿನದನ್ನು ಕುರಿತು ತುಂಬ ಯೋಚಿಸುತ್ತಾರೆ. ಇವರಿಗೆ ಎಲ್ಲ ಕಡೆ ಪರಿಚಯ ಇರುವ ವ್ಯಕ್ತಿಗಳು ಇರುತ್ತಾರೆ ಹಾಗೂ ಮಂತ್ರಶಾಸ್ತ್ರದಲ್ಲಿ ಈ ಅಕ್ಷರಕ್ಕೆ ಅಸಾಧಾರಣ ಶಕ್ತಿ ಉಂಟು. ಎಫ್ ಅಕ್ಷರ. ಇವರಿಗೆ ಶ್ರದ್ಧೆ ಮತ್ತು ವಾತ್ಸಲ್ಯ ಜಾಸ್ತಿ, ಆದರೆ ಸ್ವಲ್ಪ ಹಠಮಾರಿಯಾಗಿರುತ್ತಾರೆ. ಇವರಿಗೆ ಮನೆ, ಮಕ್ಕಳು ಎಂದರೆ ಬಾಂಧವ್ಯ ಸ್ವಲ್ಪ ಹೆಚ್ಚು. ಇವರು ತುಂಬ ಸರಳ ಜೀವನವನ್ನು ನಡೆಸುತ್ತಾರೆ. ಎಂತಹ ಸಂದರ್ಭದಲ್ಲಿ ಮನೆಯ ವಾತಾವರಣ ಹಾಳಾಗದಂತೆ ನೋಡಿಕೊಳ್ಳುತ್ತಾರೆ. ಇದು ಇವರ ಸ್ವಭಾವವಾಗಿರುತ್ತದೆ. ಜಿ. ಇವರ ಸ್ವಭಾವ ತುಂಬ ಮೃದುವಾಗಿರುತ್ತದೆ ಹಾಗೂ ಹೊಸ ಹೊಸ ಆಲೋಚನೆಗಳು ಮನಸ್ಸಿಗೆ ಬಂದಂಥ ಕೆಲಸವನ್ನು ಮಾಡುತ್ತಾರೆ. ಇವರ ಮನಸ್ಸಿನ ಮೇಲೆ ಇವರಿಗೆ ಹತೋಟಿ ಇರುವುದಿಲ್ಲ. ಎಚ್. ಇವರು ಶಾಂತ ಸ್ವಭಾವದವರಾಗಿರುತ್ತಾರೆ ಮತ್ತು ಸಮಾಧಾನದಿಂದ ಇರುತ್ತಾರೆ. ಇವರು ಸ್ವಾವಲಂಬಿಯಾಗಿದ್ದು ಮೇಲ್ನೋಟಕ್ಕೆ ಕಟುವರ್ತಿಯಾಗಿದ್ದರೂ ಮೃದು ಸ್ವಭಾವದಾಗಿರುತ್ತಾರೆ. ಮಂತ್ರಶಾಸ್ತ್ರದಲ್ಲಿ ಎಚ್ ಅಕ್ಷರಕ್ಕೆ ಶಿವ ಎಂಬ ಅರ್ಥ ಉಂಟು. ಎಸ್ ಜೊತೆ ಕೂಡಿದ್ದರೆ ಲಕ್ಷ್ಮಿ ಎಂದು ಅರ್ಥ ಸೂಚಿಸುತ್ತದೆ. ಈ ಅಕ್ಷರಕ್ಕೆ ದೈವತ್ವ ಉಂಟು. ಐ ಅಕ್ಷರದವರು ಸ್ವಾವಲಂಬಿಯಾಗಿದ್ದು ಜಾಗರೂಕತೆಯಿಂದ ಇರುತ್ತಾರೆ ಹಾಗೂ ಮನಸ್ಸಿಗೆ ಬಂದಂತೆ ವರ್ತಿಸುವುದು ಇವರ ಸಹಜ ಗುಣವಾಗಿರುತ್ತದೆ ಹಾಗೂ ಇವರಿಗೆ ಭಾವುಕತನ ಕೂಡ ತುಂಬ ಹೆಚ್ಚು. ಎದುರಾಳಿಗಳಿದ್ದಾಗ ಈ ಗುಣಗಳಿಗಿಂತ ಹೆಚ್ಚು ಶಕ್ತಿ ಬಂದಂತಾಗುತ್ತದೆ. ಜೆ ಅಕ್ಷರ ಚಲನವನ್ನು ಸೂಚಿಸುತ್ತದೆ. ಇವರು ಹೊಸ ಸ್ನೇಹಿತರ ನಿರೀಕ್ಷೆಯಲ್ಲಿ ಇರುತ್ತಾರೆ. ಇವರು ಸಾಧಕ ಬಾಧಕಗಳನ್ನು ಸರಿಯಾಗಿ ತೂಕ ಮಾಡುತ್ತಾರೆ. ಇವರು ಸೃಜನಾತ್ಮಕ ದೃಷ್ಟಿಯಿಂದ ಸ್ವಂತ ಬುದ್ಧಿಯುಳ್ಳವರಾಗಿರುತ್ತಾರೆ. ಇವರು ಯಾವುದಾದರೂ ಒಂದು ಕೆಲಸ ಶುರು ಮಾಡಿದರೆ ಯಶಸ್ವಿ ಇವರಿಗೆ ಖಂಡಿತ ಕಟ್ಟಿಟ್ಟ ಬುದ್ಧಿ. ಕೆ ಅಕ್ಷರ ಶಾಸ್ತ್ರದ ಪ್ರಕಾರ ಕೃಷ್ಣ ಅಥವಾ ಕಾಳಿ ಅಥವಾ ದುರ್ಗಾ ಎಂಬ ಅರ್ಥ ನೀಡುತ್ತದೆ. ಇವರು ಯಾವಾಗಲೂ ತನ್ನ ಪರಿಸರದಲ್ಲಿ ಬದಲಾವಣೆಯನ್ನು ಬಯಸುತ್ತಾರೆ, ಅಂತರ್ಜ್ಞಾನ ಬೆಳೆಸಿಕೊಳ್ಳುತ್ತಾರೆ ಹಾಗೂ ಇವರಿಗೆ ಎದುರಾಳಿಗಳು ಇರುವುದೇ ಇಲ್ಲ. ಎಲ್ ಅಕ್ಷರದವರು ವೇದಾಂತ, ಜ್ಞಾನ ಮತ್ತು ಸಾಮಾನ್ಯ ತಿಳುವಳಿಕೆ ಉಳ್ಳವರಾಗಿರುತ್ತಾರೆ. ಚರ್ಚೆ ಮಾಡುವುದು, ಮನ ಮುಟ್ಟುವಂತೆ ತಿಳಿ ಹೇಳುವುದು ಇವರ ಗುಣ. ಇವರದು ಸರಳವಾದ ವ್ಯಕ್ತಿತ್ವ ಹಾಗೂ ಈ ಅಕ್ಷರಕ್ಕೆ ದೈವಿಕ ಶಕ್ತಿ ತುಂಬ ಇದೆ. ಎಂ ಅಕ್ಷರಕ್ಕೆ ಚಲನ ಶಕ್ತಿ ಇದ್ದು ವ್ಯಕ್ತಿಯ ಭಾವ ವಿಶೇಷವನ್ನು ಸೂಚಿಸುತ್ತದೆ. ಈಶ್ವರನ ನಿದ್ರಾಭಂಗ ಮತ್ತು ಪ್ರಜ್ಞೆಗೆ ಈ ಶಬ್ದ ಮೌಲ್ಯವಿದೆ. ಓಂಕಾರ ಕೂಡ ಇದನ್ನೇ ಸೂಚಿಸುತ್ತದೆ. ಎನ್. ಈ ಅಕ್ಷರ ಅಸ್ಥಿರತೆಯನ್ನು ಸೂಚಿಸುತ್ತದೆ. ಯಾವ ಕೆಲಸವನ್ನು ಇವರು ಮೊದಲಿನಿಂದ ಕೊನೆಯವರೆಗೂ ಒಂದೇ ಸಮನೆ ಮಾಡುವ ಅಭ್ಯಾಸವಿಲ್ಲ. ಈ ಅಕ್ಷರದಂತೆ ಜೀವನದಲ್ಲಿ ಏರಿಳಿತಗಳಿರುತ್ತವೆ. ಯಾವುದೋ ಒಂದು ಹಂತದಲ್ಲಿ ಎಲ್ಲವನ್ನೂ ಅನುಕೂಲವಾಗಿಸಿಕೊಳ್ಳುತ್ತಾರೆ. ಕ್ಯೂ. ಈ ಅಕ್ಷರವು ಪೂರ್ಣತೆ ಆಗುವ ಪರಮಾತ್ಮನನ್ನು ಸೂಚಿಸುತ್ತದೆ. ಇವರು ಪ್ರಪಂಚದ ಗಲಿಬಿಲಿಯಿಂದ ದೂರವಿರುತ್ತಾರೆ. ಇವರಿಗೆ ಇರುವ ಗುಣಗಳೇ ಈ ಅಕ್ಷರಕ್ಕೆ ಬರುವ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಇವರು ಶಾಸ್ತ್ರ ಸಂಪ್ರದಾಯಕ್ಕೆ ಶರಣಾಗುತ್ತಾರೆ. ಪಿ ಅಕ್ಷರದವರು ತನ್ನ ಶಕ್ತಿಯನ್ನು ತೋರಿಸಿಕೊಳ್ಳಲು ಬಯಸುವುದಿಲ್ಲ. ಇವರಿಗೆ ಶಾಂತ ಗುಣವಿರುವುದರಿಂದ ಎಂತಹ ಉಸಿರು ಕಟ್ಟಿಸುವ ವಾತಾವರಣವನ್ನು ಇವರು ನಿಭಾಯಿಸುತ್ತಾರೆ. ಇವರಿಗೆ ಬೇರೆಯವರು ತೊಂದರೆ ಕೊಟ್ಟಾಗಲೂ ಕೂಡ ಅದನ್ನು ಬೇರೆಯವರ ಹತ್ತಿರ ಇವರು ಹಂಚಿಕೊಳ್ಳುವುದಿಲ್ಲ.
ಕ್ಯೂ ಅಕ್ಷರ ಸಮಾಧಾನ ಚಿತ್ತವನ್ನು ತೋರಿಸುತ್ತದೆ. ಯಾವುದೇ ವಿಷಯದಲ್ಲೂ ಇವರ ನಿಲುವು ಖಚಿತವಾಗಿಯೇ ಇರುತ್ತದೆ. ಇವರಿಗೆ ದುಷ್ಟಶಕ್ತಿಯ ವಿರುದ್ಧ ಹೋರಾಡುವ ಶಕ್ತಿ ಉಂಟು ಮತ್ತು ಗೆಲುವು ಸಿಗುವವರೆಗೂ ಹೋರಾಡುವ ಸ್ವಭಾವ ಇವರದು. ಇವರಿಗೆ ಬೇರೆಯವರಿಗೆ ದಾರಿ ತೋರಿಸುವುದು ಇಷ್ಟವೇ ಹೊರತು ಅವರನ್ನು ಹಿಂಬಾಲಿಸುವುದಲ್ಲ. ಈ ಅಕ್ಷರದವರು ಎಲ್ಲರಿಗೂ ಹಿತನುಡಿಯನ್ನು ಹೇಳುವುದು ಇವರ ವಿಶಿಷ್ಟ ಗುಣ. ಮಾನವೀಯತೆಗೋಸ್ಕರ ದುಡಿಯುತ್ತಾರೆ. ವಾಸ್ತು ಪ್ರಕಾರ ಈ ಅಕ್ಷರಕ್ಕೆ ಬಹಳ ಮಹತ್ವ ಇದೆ. ರಾಮ, ಹರಿ ಮತ್ತು ಹರ ಅಕ್ಷರಗಳಲ್ಲಿ ಈ ಶಬ್ದದ ಉಚ್ಚಾರಣೆ ಇದೆ. ಎಸ್ ಅಕ್ಷರದವರಿಗೆ ಸ್ವಲ್ಪ ಅಸ್ಥಿರತೆ ಹೆಚ್ಚು. ಎಷ್ಟು ಕಷ್ಟಪಟ್ಟು ಪ್ರಯತ್ನಿಸಿದರೂ ಜೀವನದಲ್ಲಿ ಸಮತೋಲನ ಕಷ್ಟ. ಅದಕ್ಕೆ ಕಾರಣ ಇವರು ಸ್ಥಿರವಾಗಿಲ್ಲದಿರುವುದು. ಇವರು ಮಾನಸಿಕ ಗಲಿಬಿಲಿಯಿಂದ ಕಂಗೆಡುತ್ತಾರೆ. ಒಂದು ನಿರ್ಧಾರಕ್ಕೆ ಬರುವುದು ಇವರಿಗೆ ಸಾಧ್ಯವಾಗುವುದೇ ಇಲ್ಲ. ಇವರು ಹಂಚಿಕೊಂಡು ಬಾಳುವ ವ್ಯಕ್ತಿಗಳಾಗಿರುತ್ತಾರೆ ಮತ್ತು ಪ್ರಾಮಾಣಿಕರಾಗಿರುತ್ತಾರೆ. ಇದು ಶಿಲ್ಬೆಯ ಚಿಹ್ನೆಯಂತಿದ್ದು ಯೇಸು ಕ್ರಿಸ್ತನ ನೆನಪು ತರುತ್ತದೆ. ಇದು ಭೌತಿಕತೆಯನ್ನು ಸೂಚಿಸುವ ಅಕ್ಷರ ಹಾಗೂ ಈ ಅಕ್ಷರಕ್ಕೆ ಮಹಾಶಕ್ತಿಯುಳ್ಳ ಉಚ್ಚಾರಣೆ ಕೂಡ ಇದೆ. ಯು ಅಕ್ಷರ ಬದಲಾಗುವ ನಿಲುವನ್ನು ಸೂಚಿಸುತ್ತದೆ. ಸತ್ಯ ನುಡಿಯುವಂಥವರಾಗಿರುತ್ತಾರೆ. ಹಾಗೆ ತನ್ನ ಮೇಲೆ ತನಗಿರುವ ಭರವಸೆಯ ಬಗ್ಗೆ ತಾನೇ ಅನುಮಾನ ಪಡುತ್ತಾರೆ. ವಿ ಅಕ್ಷರದವರು ಗ್ರಾಹಕ ಶಕ್ತಿಯನ್ನು ತಿಳಿಸುತ್ತದೆ. ಅಕ್ಷರದವರು ಕಲಿತ ವಿದ್ಯೆಯನ್ನು ಹಣ ಗಳಿಸುವ ಪ್ರಯತ್ನದಲ್ಲಿ ತೊಡಗಿಸುತ್ತಾರೆ. ಈ ಅಕ್ಷರಕ್ಕೆ ತುಂಬ ಸ್ವಾತಂತ್ರ್ಯ ಇದೆ. ಈ ಅಕ್ಷರದವರು ಯಾವ ಕೆಲಸದಲ್ಲಿ ತೊಡಗಿದರೂ ಪೂರ್ತಿ ಮಾಡುವವರೆಗೂ ಕೈ ಬಿಡುವುದಿಲ್ಲ. ಇವರು ಮಾಡಿದ ಕೆಲಸ ಚೆನ್ನಾಗೇ ಇರುತ್ತದೆ. ಜೀವನದಲ್ಲಿ ಅನೇಕ ಕೆಲಸಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಸರಿಯಾದ ಮಾರ್ಗದಲ್ಲಿ ಕೆಲಸ ಮಾಡಿದರೆ ಈ ಶಕ್ತಿಯ ಅರಿವಾಗುತ್ತದೆ. ಆರಂಭದಲ್ಲಿ ಎಡವಿದರೂ ಗೆಲುವು ಇವರಿಗೆ ಖಂಡಿತ. ಎಕ್ಸ್ ಅಕ್ಷರ ಬಹಳ ಮುಖ್ಯವಾದದ್ದು. ಆಗಾಗ್ಗೆ ಇವರು ಖಿನ್ನತೆಗೆ ಒಳಗಾಗುತ್ತಾರೆ. ಮಾನಸಿಕವಾಗಿ ಇವರ ನೋಟ ಸಂಪ್ರದಾಯಬದ್ಧವಾದ ನೋಟವಾಗಿರುತ್ತದೆ. ವೈ ಈ ಅಕ್ಷರ ಒಂಟಿತನವನ್ನು ಸೂಚಿಸುತ್ತದೆ. ಇವರು ಯಾವ ವಿಚಾರವನ್ನು ಬೇರೆಯವರೊಡನೆ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಹಾಗೂ ಇವರು ತುಂಬ ಮೃದು ಸ್ವಭಾವದವರಾಗಿರುತ್ತಾರೆ. ಜೆಡ್ ಅಕ್ಷರವು ಶಕ್ತಿ ಮತ್ತು ದೃಢ ನಿಶ್ಚಲತೆಯನ್ನು ಸೂಚಿಸುತ್ತದೆ. ಯಾವ ವಿಚಾರವೇ ಆಗಲಿ ಇವರ ಮನಸ್ಸಿಗೆ ಹೋದರೆ ಅದರಂತೆ ನಡೆಯಬೇಕು ಎನ್ನುವ ಪಟ್ಟು ಹಿಡಿದರೆ ಬಿಡುವುದಿಲ್ಲ. ಇವರಿಗೆ ಎಲ್ಲವನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸಿಕೊಂಡು ಹೋಗುವ ಸಾಮರ್ಥ್ಯವಿದೆ. ವೀಕ್ಷಕರೇ, ಈ ಪುಟ್ಟ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.